ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರೋದು ನಿಂಬೆಹಣ್ಣಿನ ಗಿಡ. ನಿಂಬೆಹಣ್ಣಿನ ಗಿಡದಲ್ಲಿ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಹಾರ್ವೆಸ್ಟಿಗೆ ಬಂದಿದೆ. ಇಲ್ಲಿ ಒಂದು ಹಣ್ಣು ಆಲ್ರೆಡಿ ಕಳ್ಚ್ಕೊಂಡು ಬಿದ್ದೋಗಿದೆ, ಅಂದರೆ ಫುಲ್ ಹಣ್ಣಾಗಿ ಕಲರ್ ಎಲ್ಲ ಬಂದು. ಸೈಜು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಕಲರ್ ಬಂದಿದೆ ನೋಡಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿಂಬೆಹಣ್ಣಿನ ಗಿಡಗಳೂ ನಿಂಬೆಹಣ್ಣುಗಳು ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲದೂ ಕಲರ್ ಬರುತ್ತೆ. ಭಾರಕ್ಕೆ ಫುಲ್ಲು ಸಪೋರ್ಟ್ ಕೊಟ್ಟಿದ್ದೀವಿ ನಾವು ಈ ಗಿಡದಲ್ಲಿ ನೋಡಿ. ಮನೆಯಲ್ಲಿ ಬಿಡಿಸ್ಕೊಂಡು ತೊಗೊಂಡೋಗಿಟ್ರು ಕಲರ್ ಬರ್ಬೋದು, ಆದರೆ ಗಿಡದಲ್ಲೇ ಕಲರ್ ಬರಲಿ ಅಂತ ನಾವು ಹಾಗೆ ಬಿಟ್ಟಿದ್ದೀವಿ. ಸುಮಾರು ಇದೆ, ಫುಲ್ಲು ಭಾರಕ್ಕೆ ಬಗ್ಗೋಗಿದೆ. ಸಂಪಿಗೆ ಗಿಡದಲ್ಲಿ ಆಲ್ಮೋಸ್ಟ್ ಎಲ್ಲ ಹೂಗಳು ಮುಗಿತಾ ಬಂತು. ಇನ್ನು ಸ್ವಲ್ಪನೇ ಮೊಗ್ಗುಗಳಿದೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಆಗಿದೆ ಇವಾಗ ಬಿಡೋದು. ಬಾಳೆ ಗಿಡ ಅಂತೂ ಎಲೆಗಳೆಲ್ಲ ಸಖತ್ ದೊಡ್ಡದಾಗ್ತಾ ಇದೆ, ಚೆನ್ನಾಗಿ ಗ್ರೋತ್ ತಗೊಂಡಿದೆ. ಸಾಂಬಾರ್ ಪುಡಿ ಮಾಡ್ಸೋದಕ್ಕೆ ಅಂತ ಧನಿಯಾ ತಂದಿದ್ವಲ್ಲ, ಆವಾಗ ಈ ಪಾಟ್ಗಳಿಗೆಲ್ಲ ಹಾಕಿದ್ದೆ. ಇದೆಲ್ಲ ಚೆನ್ನಾಗಿ ಬಂದಿದೆ. ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿ ನಾವೇ ಬೆಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ನೋಡಿ. ಸುಮಾರಷ್ಟು ಬಿಟ್ಟಿದೆ, ಒಂದು ವಾರಕ್ಕಂತೂ ಬೇಜಾನಾಗುತ್ತೆ. ನೋಡಿ, ತುಂಬ ಫ್ರೆಶ್ ಆಗಿದೆ. ಮಳೆನೂ ಕೂಡ ಒಂದು ವಾರದಿಂದ ಬಿಟ್ಟು ಬಿಡ್ದಂಗೆ ಬೀಳ್ತಾ ಇದೆ, ಹಾಗಾಗಿ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ. ಇದು ಮರೂನ್ ಕಲರ್ ಸೇವಂತಿಗೆ ಹೂವು, ಗಿಡದ ತುಂಬ ಮೊಗ್ಗುಗಳಾಗಿದೆ. ಗೌರಿ ಹಬ್ಬದಷ್ಟರಲ್ಲಿ ಚೆನ್ನಾಗಿ ಹೂಗಳೆಲ್ಲ ಆಗುತ್ತೆ. ಇವತ್ತೊಂದೇ ಒಂದು ಹೂ ಬಿಟ್ಟಿದೆ, ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ವೈಟ್ ಕಲರ್ ಬಟನ್ ರೋಸು, ಗಿಡಕ್ಕೆ ತುಂಬಾ ಹೂಗಳು, ಸಿಕ್ಕಾಪಟ್ಟೆ ಹೂಗಳು ಬಿಟ್ಟಿದೆ ನೋಡಿ. ಬಂಚಲ್ಲೇ ಹೂ ಬಿಡುತ್ತಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ದೇವರ ಚಿಕ್ಕ ಚಿಕ್ಕ ವಿಗ್ರಹಗಳಿಗಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಗುಲಾಬಿ ಹೂಗಳು. ಆರೆಂಜ್ ಕಲರ್ ಗುಲಾಬಿ ಹೂವು ತುಂಬಾ ಚೆನ್ನಾಗಿದೆ. ಕಲರ್ ಇವಾಗ ಸ್ವಲ್ಪ ಇಲ್ಲೆಲ್ಲ ಡಲ್ ಆಗ್ತಾ ಬರ್ತಾ ಇದೆ, ಒಳಗಡೆ ಇನ್ನೂ ಮೊಗ್ಗಿದೆ. ಹಾಗೆ ಇಲ್ಲಿ ವೈಟ್ ಕಲರ್ದು ಮೊಗ್ಗಿರೋದ್ರಿಂದ ಇವತ್ತು ನಾನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ಇನ್ನೊಂದೆರಡು ದಿನ ಗಿಡದಲ್ಲಿ ಹಾಗೆ ಇರಲಿ ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಸುಮಾರು ಕೊತ್ತಂಬರಿ ಸೊಪ್ಪಿದೆ. ಬಂದರೆ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಫ್ರಿಡ್ಜಲ್ಲಿ ತೊಗೊಂಡೋಗಿ ಇಟ್ಕೋಬೇಕು. ಒಂದು ದೊಡ್ಡ ಕಟ್ಟಾಗೋ ಅಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ ಇವತ್ತು. ಕಣಗ್ಲೆ ಹೂಗಳು ಕೂಡ ತುಂಬಾ ಜಾಸ್ತಿ ಬಿಟ್ಟಿದೆ. ಇದೆಲ್ಲ ಜಾಜಿ ಹೂಗಳು. ಇದು ಡಿಫ್ರೆಂಟ್ ಆಗಿರುವಂತಹ ದಾಸವಾಳ ಹೂವು, ಇವತ್ತೊಂದು ಬಿಟ್ಟಿದೆ. ಡಬಲ್ ಪೆಟಲ್ಲು, ಒಂಥರ ಡಿಫ್ರೆಂಟ್ ಪಿಂಕ್ ಅಂತ ಹೇಳ್ಬೋದು. ಇವತ್ತಂತೂ ಸುಮಾರು ದಾಸವಾಳ ಹೂಗಳು ಅರಳಿದೆ. ಇದೆಲ್ಲ ನೆನ್ನೆ ಅರಳಿರೋದು. ನೆನ್ನೆ ನಾನು ಬರೋದಕ್ಕಾಗಿರಲಿಲ್ಲ, ಟೆರೆಸ್ ಮೇಲೆ ಮಳೆ ಇತ್ತು. ಹಾಗಾಗಿ ಇವತ್ತೆಲ್ಲ ಅಂದರೆ ನೆನ್ನೆ ಬಿಟ್ಟಿರೋಂಥ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನು ಹಾಗೆ ಬಿಟ್ಟರೆ ಫಂಗಸ್ ಆಗಿಬಿಡುತ್ತೆ ಗಿಡದಲ್ಲಿ ನೋಡಿ. ಒಂದೇ ಗಿಡದಲ್ಲಿ ಇಷ್ಟೊಂದು ಹೂಗಳು ಸಿಕ್ಕಿದೆ. ನನ್ನ ಬುಟ್ಟಿನೇ ತುಂಬೋಯ್ತು ಪೂರ್ತಿ.
ಸೀಬೆಕಾಯಿ ಎಲ್ಲ ದಪ್ಪಗೆ ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು. ನೋಡಿ ಏನು ಸೈಜ್ ಬಂದಿದೆ ಅಂತ. ಇಲ್ಲೊಂದಿದೆ ಅದೇ ರೀತಿ ಕಲರ್ ಚೇಂಜ್ ಆಗಿದೆ. ಫುಲ್ ಹಣ್ಣಾಗ್ಬಿಟ್ರೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ಇದು ಸ್ವಲ್ಪ ಕಾಯಿ ಇದ್ದಂಗೆ ಇರಬೇಕು ನೋಡಿ. ಹಾಗೆ ಇದು ಕೂಡ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ 3 ಸೀಬೆಕಾಯಿ ಸಿಕ್ಕಿದೆ. ಪೇರ್ಲೆ ಹಣ್ಣು ಅಥವಾ ಚೇಪೆಕಾಯಿ ಅಂತಲೂ ಕೂಡ ಕರೀತಾರೆ. ಇವಾಗೆಲ್ಲ ಹೂವು, ಮೊಗ್ಗು ಮತ್ತು ಪೀಚ್ಗಳಿದೆ ಇನ್ನೂ ಸಾಕಷ್ಟು. ಇಲ್ಲಿ ಬದನೆಕಾಯಿ ಬೀಜನ ಒಟ್ಲು ಬಿಟ್ಟಿದ್ದಾರೆ ನಮ್ಮತ್ತೆ. ಹಾಗೆ ಈ ಸ್ಟಾರ್ ಫ್ರೂಟ್ ಗಿಡ ನಾವು ರೀಪಾಟ್ ಮಾಡಿದ್ವಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೊಸ ಗ್ರೋತ್ ಬರ್ತಾ ಇದೆ ಅಂತ. ಹೂಗಳಾಗ್ತಾ ಇದೆ, ಹೊಸ ಚಿಗುರು ಬರ್ತಾ ಇದೆ. ತುಂಬಾ ಚೆನ್ನಾಗಿ ಗಿಡ ಸೆಟ್ ಆಗಿದೆ ಇದು. ನೋಡಿ ಇಲ್ಲೆಲ್ಲರೂ ಕೂಡ ಹೊಸ ಚಿಗುರುಗಳು. ಈ ಗಿಡದಲ್ಲಿ ಸಿಕ್ಕಿರುವಂಥ ಪುಟ್ ಪುಟಾಣಿ ತೊಂಡೆಕಾಯಿಗಳು. ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಗಿಡ ಈ ರೀತಿ ಆಗಿದೆ. ಸರಿ ಹೋಗುತ್ತೆ. ಇಲ್ಲೊಂದು ರೆಡ್ ಕಲರ್ ದಾಸವಾಳ ಬಿಟ್ಟಿದೆ ನೋಡಿ. ಇವತ್ತು ಇಷ್ಟೆಲ್ಲ ಹೂವು, ತರಕಾರಿ, ಸೊಪ್ಪು ಹಾಗೆ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಗಾರ್ಡನಿಂಗ್